ನಾರ್ಮಲ್ ಅಂದ್ರೆ ಎಕ್ಸ್ಟ್ರಾ ಗೇರ್ ತಗೊಳ್ಳೋದಿಲ್ಲ ಇವಾಗ BS6 ಮಾಡೆಲ್ ಗಾಡಿ ಕಡಿಮೆ. ಬೆಂಗಳೂರು ಸಿಟಿಯಲ್ಲಂತೂ ನಮಗೆ 2 ಕಣ್ಣಿದ್ರು ಸಾಕಾಗಲ್ಲ, ಇನ್ನೊಂದು 10 ಕಣ್ಣದೇವ್ರು ಕೊಟ್ಟರೆ ಸಾಕಾಗಲ್ಲ. ಯಾಕಂದ್ರೆ ಬೈಕಿನವರೆಲ್ಲ ಇಲ್ಲೆಲ್ಲ ಬಂದ್ರೆ ಅಡಿ. ವೆಲ್ಕಮ್ ಟು ಮದನ್ ಮಣಿಪಾಲ್ ಅವರೇ, ಬನ್ನಿ ಬನ್ನಿ ಬನ್ನಿ. BS6 ಗಾಡಿ ಇದು, ಬನ್ನಿ ವೀಕ್ಷಿಸಿ, ಬನ್ನಿ ಬನ್ನಿ. ಇವಾಗ ಸ್ಲೋ ಆದ್ರೆ ಫಸ್ಟ್ ಎಕ್ಸ್ಟ್ರಾ ಕೊಡ್ತೀವಿ. ಇವಾಗ ಫಸ್ಟ್ ಎಕ್ಸ್ಟ್ರಾವಾ? ಫಸ್ಟ್ ಎಕ್ಸ್ಟ್ರಾ ಇಳಿಸುವಾಗ ಏನ್ ಗೊತ್ತಾ, ಗಾಡಿಗಳೆಲ್ಲ ಸಿಕ್ಕಾಪಟ್ಟೆ ಇದ್ರೆ ಬ್ರೇಕ್ ಜಾಸ್ತಿ ಯೂಸ್ ಆಗ್ತದೆ. ಮತ್ತೆ ಸೀಟಿನ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಈಗ ಸೀಟು ಡೈಲಿ ನಾವು ಬೆಡ್ ಕವರ್ ಚೇಂಜ್ ಮಾಡ್ತೀವಿ. ನಾವೀಗ BS6 ಅಲ್ಲಿ ಒಟ್ಟಾಸಿ ಕಟ್ಟಪಟ್ಟ ಡ್ರೈವ್ ಮಾಡಿದ್ರೆ ಮೈಲೇಜ್ ಸಿಗುದಿಲ್ಲ. ನಾವು ಒಂದು 7:30-8 ಗಂಟೆಗೆ ಶುರು ಮಾಡಿದ್ರೆ ಸರ್, ಕೆಲಸ ಎಲ್ಲ ಮುಗಿಯುವಾಗ ಒಂದು 11 ಗಂಟೆ ಆಗ್ತದೆ. ನಾವು ಈ BS6 ಗಾಡಿ ಅಂದ್ರೆ ಒಂದು ಈಗ ಕಾರ್ ಇರ್ತದಲ್ಲ, ಸೇಮ್ ಡ್ರೈವಿಂಗ್. ಸಾಧಾರಣ ಸಕಲೇಶ್ಪುರ ಹತ್ತಿದ್ರ ಮೇಲೆ ಹಾಸನ ಹೆಂಡ ತನಕ ಸ್ವಲ್ಪ ಕೇರ್ಫುಲ್ ಆಗಿ ಡ್ರೈವಿಂಗ್. ಇದುವರೆಗೆ ಕಂಪ್ಲೇಂಟ್ ಇರ್ಲಿಲ್ಲ. ಅಂದ್ರೆ ಎಲ್ಲ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ತುಂಬಾ ಜನ. BS6 ಗಾಡಿ ಹೇಗೆ ಗೊತ್ತಾ, ಹೈವೇಲಿ 80 ಕಿಲೋ, ಸಿಂಗಲ್ ರೋಡ್ ಅಲ್ಲಿ ಟೈಮ್ ಕವರ್. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತೊಂದು ಸಾಯಿದುರ್ಗ ಬಸ್ಸಿನ ಒಂದು ಬ್ಲಾಗ್ ಮಾಡ್ತಾ ಇದ್ದೇನೆ. ಅದು ಕುಂದಾಪುರದಿಂದ ಬ್ಯಾಂಗ್ಳೂರು ಹೋಗುವಂತಹ ಒಂದು ಬಸ್. ನಿಮ್ಗೆಲ್ಲರಿಗೆ ಗೊತ್ತು. ಈ ಒಂದು ಎಪಿಸೋಡ್ ಅಲ್ಲಿ ನಾನು ಗೇರ್ ಶಿಫ್ಟಿಂಗ್ ಬಗ್ಗೆ ನಿಮ್ಗೆ ನಾನು ತಿಳಿಸ್ತೇನೆ. ಬಸ್ಸಲ್ಲಿ ಯಾವ ತರ ಗೇರ್ ಇರುತ್ತೆ, ಯಾವ ತರ ಶಿಫ್ಟ್ ಮಾಡ್ತಾರೆ, ಎಕ್ಸ್ಟ್ರಾ ಗೇರ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತೆಲ್ಲ ನಾನು ಈ ಒಂದು ಬ್ಲಾಗ್ ಅಲ್ಲಿ ನಿಮ್ಗೆ ನಾನು ಹೇಳ್ತೇನೆ. ಬನ್ನಿ. ವೆಲ್ಕಮ್ ಟು ಮದನ್ ಮಣಿಪಾಲ್ ಅವರೇ, ಬನ್ನಿ ಬನ್ನಿ ಬನ್ನಿ. BS6 ಗಾಡಿ ಇದು, ಬನ್ನಿ ವೀಕ್ಷಿಸಿ, ಬನ್ನಿ ಬನ್ನಿ. ನಮಸ್ಕಾರ. ಎಸ್, ಇವರೇ ನಮ್ಮ ಸಾಯಿದುರ್ಗ ಬಸ್ಸಿನ ಸತ್ತರ್ ಬಾಯ್. ನೋಡುವ, ಇವರ ಹತ್ರ ಗೇರಿನ ಬಗ್ಗೆ ಇನ್ಫಾರ್ಮೇಶನ್ ಇವರು ಕೊಡ್ತಾರೆ. ಸತ್ತರ್ ಬಾಯ್, ನಮಸ್ತೆ. ಹೇಳಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವಾಗ ಸರ್ ಎಕ್ಸ್ಟ್ರಾ ಗೇರ್ ಅಲ್ಲಿ ಎಬ್ಸಿದೆ ಹೇಗೆ ನೀವು? ನಾವು ಫಸ್ಟ್ ಎಕ್ಸ್ಟ್ರಾದಲ್ಲಿ ಎಬ್ಸಿದ್ದು. ಓಕೆ. ಯಾಕಂದ್ರೆ ಇದರಲ್ಲಿ ಹೈ ಎಕ್ಸ್ಟ್ರಾ ಅಂತ ಮತ್ತೊಂದು ಇರುತ್ತೆ. ಓಕೆ. ಅದು ನಾವು ಆ ತರ ಯೂಸ್ ಮಾಡೋದಿಲ್ಲ, ಯಾಕಂದ್ರೆ ಘಾಟಿಯಲ್ಲೆಲ್ಲ ಬ್ಲಾಕ್ ಆದ್ರೆ ಅಂತ ಪೊಸಿಷನ್ ಅಲ್ಲಿ ಮಾತ್ರ ಯೂಸ್ ಮಾಡೋದು. ಅದು ಯಾಕೆ ಸರ್? ಅದಂದ್ರೆ ಈಗ ಘಾಟ್ ಸೆಕ್ಷನ್ ಇರ್ತದೆ, ಸಿಕ್ಕಾಪಟ್ಟೆ ಅಪ್ ಇರ್ತದೆ. ಓಕೆ. ಅವಾಗ ಎಕ್ಸ್ಟ್ರಾದಲ್ಲಿ ಹತ್ತದಿದ್ರೆ ಹೈ ಎಕ್ಸ್ಟ್ರಾ ಹಾಕ್ತೀವಿ. ಓ, ಹಾಗಾದ್ರೆ ಎಕ್ಸ್ಟ್ರಾಕ್ಕಿಂತ ಹೈ ಎಕ್ಸ್ಟ್ರಾ ಇದೆ. ಹೈ ಎಕ್ಸ್ಟ್ರಾ. ಓ, ಓಕೆ ಓಕೆ ಓಕೆ. ಅಂದ್ರೆ ಈಗ ನಾರ್ಮಲ್ ಒಂದು ಅಪ್ಪಿಗೆ ಎಕ್ಸ್ಟ್ರಾ ಹಾಕ್ತೀರಾ? ನಾರ್ಮಲ್ ಅಂದ್ರೆ ಎಕ್ಸ್ಟ್ರಾ ಗೇರ್ ತಗೊಳ್ಳೋದಿಲ್ಲ ಇವಾಗ BS6 ಮಾಡೆಲ್ ಗಾಡಿ ಕಡಿಮೆ. ಹಾಗೆ ಇವಾಗ ಎಷ್ಟನೇ ಗೇರ್ ಅಲ್ಲಿ ಇದೆ ಗಾಡಿ? ಇವಾಗ ನಾವು ಫಸ್ಟ್ ಟಾಪ್ ಅಲ್ಲಿ. ಥರ್ಡ್ ಗೇರ್ ಅಲ್ಲಿ ಇದೆಯಲ್ಲ? ಫಸ್ಟ್ ಟಾಪ್ ಅಲ್ಲಿ. ಫಸ್ಟ್ ಟಾಪ್. ಇದು ಟಾಪ್ ಅಂಡ್ ಟಾಪ್. ಇದು ಟಾಪ್ ಅಂಡ್ ಟಾಪ್. ಟಾಪ್ ಅಂಡ್ ಟಾಪ್ ಅಂದ್ರೆ ಎಷ್ಟನೇ ಗೇರ್? ಲಾಸ್ಟ್ ಫೈನಲ್ 7th ಗೇರ್. 7 ಗೇರ್ ಅಂದ್ರೆ 6 ಗೇರ್ ರಿವರ್ಸ್ ಸೇರಿ 7. ಹಾಗೆ. ಸರ್, ಇದು ಲಾರಿಗೆ ಮತ್ತೆ ಬಸ್ಸಿಗೆ ಸೇಮ್ ಗೇರಾ? ಲಾರಿಗೆ ನಿಮ್ದು ಇದರಲ್ಲಿ 6 ವೀಲ್ ಅಲ್ಲ, ಬೇಸ್ ಅಲ್ಲಿ ಸೇಮ್ ಗೇರ್ ಬರ್ತದೆ. ಓಕೆ. ಇವಾಗ 10 ವೀಲ್ ಅಲ್ಲ, ಸ್ವಲ್ಪ ಎಕ್ಸ್ಟ್ರಾ ಗೇರ್, 2 ಎಕ್ಸ್ಟ್ರಾ ಗೇರ್ ಕೊಡ್ತಾರೆ. ಇವಾಗ 10th ಗೇರ್ ಗಾಡಿ ಇದೆ ಲಾರಿಯಲ್ಲಿ. ಓಕೆ ಸರ್, ಇದು ಟಾಪ್ ಅಂಡ್ ಟಾಪ್ ಅಂತ ಹೇಳಿದ್ರಲ್ಲ ನೀವು? ಅದು ಸ್ಟ್ರೈಟ್ ರೋಡ್ ಇರ್ಬೇಕಾದ್ರೆ ನೀವು ಟಾಪ್ ಅಂಡ್ ಟಾಪ್ ಅಲ್ಲಿ ಹೋಗ್ತೀರಾ? ಟಾಪ್ ಅಂಡ್ ಟಾಪ್ ಅಲ್ಲಿ ಒಂದೇ ಒಳ್ಳೆ ಮೈಲೇಜ್ ಬರ್ತದೆ. ಮೈಲೇಜ್ ಬರ್ತದೆ. ಓಕೆ. ಜಾಸ್ತಿಯಾಗಿ ಅಂದ್ರೆ ಇದು 80 ಗೆ ಲಾಕ್. ಓಕೆ. 70 ಬೇಸ್ ಅಲ್ಲಿ ಹೋದ್ರೆ ಒಳ್ಳೆ ಮೈಲೇಜ್ ಇರ್ತದೆ ಗಾಡಿ. ಹಾಗೆ. ಅಂದ್ರೆ BS6 ಗಾಡಿ ಹೇಗೆ ಗೊತ್ತಾ, ಹೈವೇಲಿ 80 ಲಾಕ್, ಸಿಂಗಲ್ ರೋಡ್ ಅಲ್ಲಿ ಟೈಮ್ ಕವರ್ ಆಗ್ತದೆ. ಹಾಗೆ. ನಮಗೆ ಸಿಂಗಲ್ ರೋಡ್ ಅಲ್ಲಿ ಟೈಮ್ ಕವರ್ ಆದ್ರೆ ಓಕೆ. ಮತ್ತೆ ಇಲ್ಲಿಂದ ಮಂಗಳೂರು ತನಕ ಒಂದೇ ಲೆವೆಲ್ ಅಲ್ಲಿ ಹೋಗ್ತೀವಿ. ಓಕೆ. ಮಂಗಳೂರು ಬಿಟ್ಟು ಸಕಲೇಶ್ಪುರ ತನಕ ಸ್ವಲ್ಪ ಸ್ಪೀಡ್ ಇರ್ತದೆ ಗಾಡಿ ಸ್ಪೀಡ್ ಇರ್ತದೆ. ಆ ರೋಡಿಗೆ 80 ಇದ್ರೆ ಒಳ್ಳೆ ಸ್ಪೀಡ್ ಅದು. ಹೌದು. ಯಾಕೆ ಹೇಳಿದ್ರೆ ನಿಮ್ಗೆ ಸಹ ಟೈಮಿಂಗ್ ಪಿಕಪ್ ಆಗ್ತದೆ. ಮತ್ತೆ ನಾವು ಸಕಲೇಶ್ಪುರ ನಂತರ ಒಂದೇ ಲೆವೆಲ್, ಒಂದು 16 RPM ಅಲ್ಲಿ ಇಟ್ಕೊಂಡು ಹೋಗ್ತೀವಿ. 70 ಇದ್ರಲ್ಲಿ ಹೋದ್ರೆ ನೆಲಮಂಗಲದಿಂದ ಮತ್ತೆ ಸ್ವಲ್ಪ ಸ್ಪೀಡ್ ಹೋಗ್ತೀವಿ. ಎಸ್ ಸರ್, ಇದು BS6 ಗಾಡಿಯಲ್ಲಿ ಮಾತ್ರನಾ ಈ ತರ, ಅಥವಾ BS3 ಕೆಲವು BS3 ಗಾಡಿಯಲ್ಲಿ ಏನ್ ಗೊತ್ತಾ, ಸ್ಪೀಡ್ ಹೋದ್ರೆ ಮೈಲೇಜ್ ಇರೋ ಗಾಡಿ ಇರ್ತದೆ. ಅದು ಒಂದೊಂದು ಗಾಡಿಗೆ ಒಂದೊಂದ್ ತರ ಇರ್ತದೆ BS3 ಅಲ್ಲಿ. ಅದಕ್ಕೆ ಲಾಕ್ ಇಲ್ಲ ಅದರಲ್ಲಿ, ಅಂದ್ರೆ ಲಾಕ್ ಇರುದಿಲ್ಲ. ಇಲ್ಲ. ಹಾಗೆ. ನೀವು BS3 ಗಾಡಿಯಲ್ಲಿ ಇದ್ರಲ್ಲ ಮುಂಚೆ? ನಾವು BS3, BS2. ಹೇಗೆ ಸರ್ BS3 BS2 ಗಾಡಿ ಅಲ್ಲ? BS2 BS3 ಎಲ್ಲ ಅಂದ್ರೆ ಒಳ್ಳೆ ಗಾಡಿ.
ಹಳೆ ಗಾಡಿ ಇದೆ ಅಲ್ಲ, ಲೈಲ್ಯಾಂಡ್ ಅಲ್ಲಿ ಒಳ್ಳೆ ಗಾಡಿಗಳು, ಹಳೆ ಗಾಡಿ ಅಲ್ಲ. ಓಕೆ, ಇದು ಒಂದು ಲೇಟ್ ಆದ್ರೂ ಓಕೆ ಟೈಮ್ ಒಳ್ಳೆ ಕವರ್ ಮಾಡ್ಬೋದು. ಯಾವ್ದು BS3 ಗಾಡಿಯಲ್ಲಿ ಸ್ವಲ್ಪ ಘಾಟಿಯಲ್ಲಿ ಮಾತ್ರ ನಮ್ ಕಟ್ಟಿ, ಇದು ಘಾಟಿಯಲ್ಲೆಲ್ಲ ಒಳ್ಳೆ ರಾಜ ಗಾಡಿ. ಯಾವ್ದು BS6? BS6 ಅಂದ್ರೆ ನಿಮ್ಗೆ ಅಷ್ಟು ಇದಾಗಲ್ಲ ಈ ಗಾಡಿ, ಆರಾಮ್ಸೆ ಹತ್ತದ. ಯಾಕಂದ್ರೆ ಈ BS6 ಗಾಡಿ ಅಂದ್ರೆ ಓಕೆ ಒಂದು ಈಗ ಕಾರ್ ಇರ್ತದಲ್ಲ, ಸೇಮ್ ಡ್ರೈವಿಂಗ್ ಕಾರ್ ಟೈಪ್, ಸೇಮ್ ಕಾರ್ ಬಿಟ್ಟು ಕ್ರಾಶ್ ಮಾಡಿ ಡ್ರೈವಿಂಗ್ ಮಾಡ್ಲಿಕ್ಕೆ. ಅದಂದ್ರೆ ಅದು ನೀವು ಬಿಡುವಾಗಲೇ ಗೊತ್ತಾಗ್ತದೆ ಗಾಡಿ ಒಳ್ಳೆ ಕಾರ್ ಬಿಟ್ಟಾಗಿ ಬಿಡ್ತಾ ಇದೀರ ಇವಾಗ. ಅಂದ್ರೆ ಸ್ಮೂತ್ ಡ್ರೈವಿಂಗ್ BS6 ಅಲ್ಲಿ. ಸ್ಮೂತ್ ಇದೆ. ನಮ್ದು ಇದು ಈ ಜಲ್ಲ ಗೇರ್ ಬರ್ತದಲ್ಲ, ಹೌದು, ಪಟಕ್ಕೆ ಈಗೆಲ್ಲ ಎಳಿಬಹುದು. ಓಕೆ, ಇದ್ರಲ್ಲಿ ಎಂತೆಲ್ಲ ಹಾಗೆ ಜಸ್ಟ್ ತೆಗೆಯೋದು ಈಗ. ಹಾಗೆ ಸ್ಮೂತ್. ಸರ್, ನೀವು ಘಾಟಿಯಲ್ಲಿ ಎಷ್ಟು ಕಿಲೋಮೀಟರ್ ಎಕ್ಸ್ಟ್ರಾ ಗೇರ್ ಯೂಸ್ ಮಾಡ್ತೀರಾ? ನಾವು ಈಗ ಸಕಲೇಶ್ಪುರ ಘಾಟಿ ಆಲ್ಮೋಸ್ಟ್ ಬರುದಿಲ್ಲ ಅಂತ ಪೊಸಿಷನ್ ಅಲ್ಲಿ. ಈಗ ಲಾರಿಗಳೆಲ್ಲ ಲೈನ್ ಅಲ್ಲಿ ಇದ್ರೆ ಓಕೆ ಫಸ್ಟ್ ಎಕ್ಸ್ಟ್ರಾದಲ್ಲಿ ಸ್ವಲ್ಪ ಹೋಗ್ತೀವಿ. ಆಲ್ಮೋಸ್ಟ್ ಥರ್ಡ್ ಗೇರ್ ಅಲ್ಲೇ ಹೋಗ್ತದೆ. ಇಲ್ಲದ್ರೆ ಗಾಡಿ ಇಲ್ಲ ಅಂದ್ರೆ ಕೆಳಗಡೆ ಥರ್ಡ್ ಹಾಕಿದ್ರೆ ಓಕೆ ಒಂದು 2 ಟರ್ನಿಂಗ್ ಅಲ್ಲಿ ಗೇರ್ ಚೇಂಜ್ ಮಾಡ್ಕೊಳ್ತೀವಿ, ಮತ್ತೆ ಥರ್ಡ್ ಗೇರ್ ಅಲ್ಲೇ ಹೋಗ್ತದೆ. ಎಲ್ಲಿ ಸಾಧಾರಣ ನಿಮ್ಮ ಇಲ್ಲಿ ತನಕ, ಎಲ್ಲಿ ಮಾರ್ನಳ್ಳಿ ತನಕ, ಮಾರ್ನಳ್ಳಿಯಿಂದ ಮತ್ತೆ ಸ್ವಲ್ಪ ಥರ್ಡ್ ಗೇರ್ ತಗೊಳ್ತದೆ. ಓಕೆ, ಮತ್ತೆ ದೋಣಿಗಲ್ ಪಾಸ್ ಆದ್ರೆ ಮತ್ತೆ ಆಯ್ತು, ಘಾಟಿ ಮುಗೀತಲ್ಲ. ಅಲ್ವಾ? ಹಾಗೆ ಸರ್, ನಿಮ್ಗೆ ಇವಾಗ ಘಾಟಿ ಹತ್ತಿಸ್ಬೇಕಾದ್ರೆ ಈಸಿಯಾ, ಇಳಿಸ್ಬೇಕಾದ್ರೆ ಈಸಿಯಾ? ಅಂದ್ರೆ ಇಳಿಸ್ಬೇಕಾದ್ರೆ ಹತ್ತಿಸುವುದು ಸುಲಭ, ಇಳಿಸುವುದೇ ಕೆಲಸ. ಹೌದಾ? ಅಂದ್ರೆ ಎಕ್ಸ್ಟ್ರಾ ಗೇರ್ ಅಲ್ಲಿ ಅಂದ್ರೆ ಇಳಿಸುವಾಗ ಏನ್ ಗೊತ್ತಾ, ಗಾಡಿಗಳೆಲ್ಲ ಸಿಕ್ಕಾಪಟ್ಟೆ ಇದ್ರೆ ಬ್ರೇಕ್ ಜಾಸ್ತಿ ಯೂಸ್ ಆಗ್ತದೆ. ಓಕೆ ಓಕೆ, ಗಾಡಿಗಳು ಇದಿಲ್ಲ ಅಂದ್ರೆ, ಇದು ಥರ್ಡ್ ಇಲ್ಲ ಅಂದ್ರೆ ಫಸ್ಟ್ ಸ್ಟಾಪ್ ಅಲ್ಲಿ ಇಳಿಸ್ಕೊಳ್ತೀನಿ. ಲಗೇಜ್ ಅಂತ ಇರೋದಿಲ್ಲ ಅಲ್ಲ. ಓಕೆ ಓಕೆ, ಅಂದ್ರೆ ಜಾಸ್ತಿ ಬ್ರೇಕ್ ಯೂಸ್ ಮಾಡೋದಿಲ್ಲ ನಾವು ಘಾಟಿಯಲ್ಲಿ. ಗೇರ್ ಅಲ್ಲಿ ಆಲ್ಮೋಸ್ಟ್ ಗೇರ್ ಅಲ್ಲಿ ಒಂದೇ ಥರ್ಡ್, ಇಲ್ಲಾಂದ್ರೆ ಫಸ್ಟ್ ಸ್ಟಾಪ್ ಅಲ್ಲಿ ಹಾಕಿ ಓಕೆ ಲೈಟ್ ಆಗಿ ಒಂದು 15 RPM ದಾಟ ಜಸ್ಟ್ ಒಂದು ಹಿಡಿತೀವಿ ಅಷ್ಟೇ. ಹಾಗೆ ಅಂದ್ರೆ ಗಾಡಿ ಪ್ಯಾಸೆಂಜರ್ ಇರ್ಬೇಕಾದ್ರೆ ಅಥವಾ ಖಾಲಿ ಗಾಡಿಗೆ ನಿಮ್ಗೆ ಮೈಲೇಜ್ ಡಿಫ್ರೆನ್ಸ್ ಬರ್ತದ? ಎಷ್ಟು ಮೈಲೇಜ್ ಡಿಫ್ರೆನ್ಸ್ ಬರ್ತದೆ? ನಾವಿವಾಗ ಕುಂದಾಪುರ ಟು ಕುಂದಾಪುರ ಓಕೆ ಒಂದು 220 ಎಲ್ಲ ಹೋಗ್ತದೆ, 2 ಸೈಡ್ ಗಾಡಿ ಫುಲ್ ಇತ್ತು. ಒಂದೇ ಲೆಕ್ಕ ಹೋಗಿ ಒಂದೇ ಲೆಕ್ಕ ಬರುದು. ಸ್ವಲ್ಪ ಬೆಂಗಳೂರಲ್ಲೆಲ್ಲ ಬ್ಲಾಕ್ ಇದ್ರೆ ಒಂದು 5 ಲೀಟರ್ ಎಲ್ಲ ಜಾಸ್ತಿ ಹೋಗ್ತದೆ ಅಷ್ಟೇ. ಇದು ಹಾಗಾದ್ರೆ ಎಷ್ಟು ಮೈಲೇಜ್ ಬಂದಾಗಿ ಆಯ್ತು? ಒಂದು 1100 ಕಿಲೋಮೀಟರ್ ಆಗ್ತದೆ ಅಪ್ ಅಂಡ್ ಡೌನ್. ಓಕೆ, 550 ಒಂದ್ ಸೈಡ್ಗೆ, ಒಂದ್ ಸೈಡ್ 550. 5 ಮೈಲೇಜ್ ನಮ್ಗೆ ಇದೆ ಗಾಡಿ. ಹೌದಾ? 405 ಇದೆ. 405 ಅಂತ ಹೇಳಿದ್ರೆ ಒಳ್ಳೆ ಮೈಲೇಜ್. ಒಳ್ಳೆ ಮೈಲೇಜ್. ಮತ್ತದೊಂದು ಡ್ರೈವ್ ಮೇಲೆ ಹೌದು. ನಾವೀಗ BS6 ಅಲ್ಲಿ ಒಟ್ಟಾಸಿ ಕಟ್ಟಪಟ್ಟ ಡ್ರೈವ್ ಮಾಡಿದ್ರೆ ಮೈಲೇಜ್ ಸಿಗುದಿಲ್ಲ. ಹೌದು, ಕರೆಕ್ಟ್ ಕರೆಕ್ಟ್. ಒಂದೇ ಲೆಕ್ಕ ಹೋಗಿ ಒಂದೇ ಲೆಕ್ಕ ಬಂದ್ರೆ ಒಳ್ಳೆ ಮೈಲೇಜ್. ಹೌದು, ಮೈಲೇಜ್ ಸಿಗ್ತದೆ ಹಾಗೆ. ಮತ್ತೆ ಸರ್, ನಿಮ್ದು ಫಸ್ಟಿಗೆ ಇದ್ದಂತಹ ಗಾಡಿ ಯಾವ್ದು? ನೀವು ಫಸ್ಟಿಗೆ ಕೂತಂತ ಸ್ಟಾರ್ಟಿಂಗ್ ಇದ್ದಿದ್ದು ಲಾರಿ. ಯಾವ ಲಾರಿ? ಎಲ್ಲಿಗೆ ಅದು ಟ್ರಿಪ್? 20 ವರ್ಷ ಮುಂಚೆ. ಎಲ್ಲಿಗೆ ಟ್ರಿಪ್ ಅದು? ಅದು ಬಳ್ಳಾರಿಯಿಂದ ಮಂಗಳೂರಿಗೆ, ಸಂಡೂರು, ಹೊಸಪೇಟೆಯಿಂದ ಮಂಗಳೂರು. ಓಕೆ, ಆಮೇಲೆ ಮೀನ್ ಗಾಡಿಯಲ್ಲಿದ್ದೆ ಒಂದು 12-13 ವರ್ಷ ಮೀನ್ ಗಾಡಿಯಲ್ಲಿದ್ದೆ. ಅದು ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ. ಹೌದಾ? ಆಲ್ಮೋಸ್ಟ್ ಅಂದ್ರೆ ಆಂಧ್ರ, ಗುಜರಾತ್, ಓಕೆ, ತಮಿಳ್ನಾಡು, ಆಮೇಲೆ ಗೋವಾ, ಕೇರಳ. ಅಂದ್ರೆ ಆಮೇಲೆ ಒಂದು 2 ವರ್ಷ ಹತ್ರ ಬಸ್ಸಲ್ಲಿ ಎಕ್ಸ್ಪ್ರೆಸ್ ಅಲ್ಲಿ ಇದ್ದೆ. ಮುಂಚೆ ಅಂಬಿಕಾದಲ್ಲಿದ್ದೆ. ಎಕ್ಸ್ಪ್ರೆಸ್ ಅಲ್ಲಿ ಅಲ್ಲ ಸರ್? ಎಕ್ಸ್ಪ್ರೆಸ್ ಗೆ ಮತ್ತೆ ಇದಕ್ಕೆ ಏನು ನಿಮ್ಗೆ ಡಿಫ್ರೆನ್ಸ್? ಎಕ್ಸ್ಪ್ರೆಸ್ ಡ್ರೈವಿಂಗ್ ತುಂಬಾ ಡಿಫ್ರೆಂಟ್ ಇದೆ. ಯಾಕಂದ್ರೆ ನೈಟ್ ಬಸ್, ಎಕ್ಸ್ಪ್ರೆಸ್ ಡ್ರೈವಿಂಗ್ ನೈಟ್ ಬಸ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು, ನೀವು ಖಂಡಿತ. ಟೈಮಿಂಗ್ಸ್ ಹಿಂದ್ಗಡೆ ಗಾಡಿ ಬರ್ತಾರೆ, ಅದರಲ್ಲಿ ಅದೇಂತ ಇಲ್ಲ. ನಮ್ ಟೈಮ್ ಆಯ್ತು, ಗಾಡಿ ಬಿಟ್ಕೊಂಡು ಹೋಗುದು ಅಲ್ವಾ? ಮತ್ತೆ ಕಾಂಪಿಟೇಷನ್ ಅಂತ ಇಲ್ಲ. ಹೌದು, ಆರಾಮ್ಸೆ. ಒಂದು ಎಕ್ಸ್ಪ್ರೆಸ್ ಅಲ್ಲಿ ಆಗಲ್ಲ, ಟೈಮ್ ರೀಚ್ ಮಾಡ್ಬೇಕು, ಸ್ಟ್ಯಾಂಡ್ ಟು ಸ್ಟ್ಯಾಂಡ್ ಟೈಮ್ ರೀಚ್ ಮಾಡ್ಬೇಕು. ಓಕೆ, ಅದೆಲ್ಲ ಹಾಗೇನಿಲ್ಲ. ಈಗ ಬೆಂಗಳೂರಲ್ಲಿ ಬ್ಲಾಕ್ ಆದ್ರೂ ಪ್ಯಾಸೆಂಜರ್ ನಾವು ಫೋನ್ ಮಾಡಿ ಹೇಳ್ತೀವಿ, ಸರ್ ಜಸ್ಟ್ ಒಂದು 15 ನಿಮಿಷ ಗಾಡಿ ಲೇಟ್ ಇದೆ, ಬ್ಲಾಕ್ ಆಗಿದೆ, ಬರ್ತಾ ಇದೀವಿ. ಟ್ರ್ಯಾಕಿಂಗ್ ಇರ್ತದಲ್ಲ, ನಾವು ಟ್ರ್ಯಾಕಿಂಗ್ ಚೆಕ್ ಮಾಡ್ಲಿಕ್ಕೆ ಹೇಳ್ತೀವಿ. ಹಾಗೆ ಸರ್, ಬಿಫೋರ್ ಹೋಗೋದಾದ್ರೂ ಅವ್ರಿಗೆ ಒಂದು ಹೇಳ್ಬಿಟ್ಟು ಹೋಗೋದು. ಹಾಗೆ ಸರ್, ಸಿಟಿಯಲ್ಲಿ ನೀವು ಎಷ್ಟನೇ ಗೇರಿ ಜಾಸ್ತಿ ಆಗಿ? 2, 3ನೇ? ಈ ಎಲ್ಲ ಈಗ ನೋಡಿ ಫಸ್ಟ್ ಸ್ಟಾಪ್ ಅಲ್ಲಿ ಇದೆ. ಫಸ್ಟ್ ಬೆಂಗಳೂರಲ್ಲಿ ಹೇಳ್ಲಿಕ್ಕೆ ಆಗೋದಿಲ್ಲ. ಒಂದೊಂದ್ಸಲ ನಮ್ಗೆ ಬೊಮ್ಮದಲ್ಲಿ ಜಾಮ್ ಸಿಕ್ಕಿದ್ರೆ ಓಕೆ, ಅಲ್ಲಿ ಪೂರ ಒಂದು ಸಿಗ್ನಲ್ ಪಾಸ್ ಆಗ್ಲಿಕ್ಕೆ ಅರ್ಧ ಗಂಟೆ ಬೇಕಾಗ್ತದೆ. ಅಂದ್ರೆ 2 ಸೆಕೆಂಡ್ಗೆ ಸಿಗ್ನಲ್ ಆಗ್ತದೆ. ಆ ಟೈಮಲ್ಲಿ ಎಕ್ಸ್ಟ್ರಾ ಗೇರ್ ಅಲ್ಲಿ ಫಸ್ಟ್ ಎಕ್ಸ್ಟ್ರಾದಲ್ಲಿ ಮೂವಿಂಗ್ ಅಲ್ಲಿ ಇರ್ತದೆ. ಅಲ್ವಾ ಸರ್? ಉಡುಪಿಯಿಂದ ಎಷ್ಟು ಗಂಟೆಗೆ ಬಿಡುದು ನಿಮ್ದು? ಉಡುಪಿಯಿಂದ 8:50 ಅಲ್ಲ? 8:50 ಉಡುಪಿಯಿಂದ ಬಿಟ್ರೆ ಒಂದು 10:10ಕ್ಕೆ ಪಂಪಲ್ಲಿ ಬಿಡ್ತೇವೆ. ಪಂಪ್ ಗಾಡಿ ಯಾವಾಗ್ಲೂ ಫುಲ್ ಇರುತ್ತಾ? ಆಲ್ಮೋಸ್ಟ್ ಎನಿ ಟೈಮ್ ಫುಲ್ ಇದೆ, 2 ಸೈಡ್. 2 ಸೈಡ್. ಮತ್ತೆ ಸರ್ವಿಸ್ ಮೇಲೆ ಡಿಪೆಂಡ್, ಗೊತ್ತಾಯ್ತಾ? ಅಲ್ಲ, ಸಾಯಿದೂರ್ ಇವಾಗ ಸಾಯಿದೂರ್ಗ್ ಅಂತ ಹೇಳಿದ್ರೆ ಕೆಲವು ಸಲ ಒಂದು
ಡ್ರೈವರ್ ಕಂಡಕ್ಟರ್ ಅಂತ ಬೆಂಗಳೂರು ಗಾಡಿ ಇವಾಗ ಸ್ಲೋ ಆದ್ರೆ ಫಸ್ಟ್ ಎಕ್ಸ್ಟ್ರಾ ಹಾಕ್ಬೇಕು. ಇವಾಗ ಫಸ್ಟ್ ಎಕ್ಸ್ಟ್ರಾವಾ? ಫಸ್ಟ್ ಎಕ್ಸ್ಟ್ರಾ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸಮರ್ಥ ಅಂತ. ಎಲ್ಲಿ ಸರ್ ನಿಮ್ದು ಊರು? ನಮ್ದು ಬಂದು ಕೋಟವಾ? ಎಷ್ಟು ವರ್ಷದಿಂದ ಒಂದು ಸಾಯಿದುರ್ಗ ಬಸ್ ಅಲ್ಲಿ ಇದ್ದೀರಾ ಸರ್? ಒಂದು 2 years ಆಯ್ತು. 2 years ಇಂದ ಸಾಯಿದುರ್ಗದಲ್ಲಿದ್ದೆ. ಸರ್ ಹೇಗಿದೆ ಸರ್ವಿಸ್ ಎಲ್ಲ ನಿಮ್ದು? ಸರ್ವಿಸು ಚೆನ್ನಾಗಿದೆ, ಬಟ್ ನಮ್ದು ಮೇನ್ ಏನಂತ ಹೇಳಿದ್ರೆ ಈಗ ಗಾಡಿದು ಮೇಂಟೆನೆನ್ಸ್ ಅಂದ್ರೆ ಒಳಗಡೆ ಕ್ಲೀನಿಂಗು ಅಥವಾ ಹೊರಗಡೆ ಆಗ್ಲಿ ಎಲ್ಲ ನಾವೇ ಇದು ಮಾಡ್ತೀವಿ. ಮತ್ತೆ ಸೀಟಿನ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಈಗ ಸೀಟು ಡೈಲಿ ನಾವು ಬೆಡ್ ಕವರ್ ಚೇಂಜ್ ಮಾಡ್ತೀವಿ. ಓಕೆನಾ? ಈಗ ಬೆಂಗಳೂರಿಂದ ಬಂದ ತಕ್ಷಣ ಊರಲ್ಲಿ ಚೇಂಜ್ ಆಗ್ತದೆ, ಆಮೇಲೆ ಬೆಂಗಳೂರಿಗೆ ಹೋದ ತಕ್ಷಣ ಅಲ್ಲಿ ನಾವು ಚೇಂಜ್ ಮಾಡ್ತೀವಿ. ಗಾಡಿ ನೋಡಿ ನೀಟ್ನೆಸ್ ಎಲ್ಲ ನೋಡಿ, ಇದು ಸ್ಕ್ರೀನ್ ಎಲ್ಲ ನಾವು ಒಂದು 2-3 ಟ್ರಿಪ್ಪಿಗೆಲ್ಲ ವಾಶಿಗೆ ಕೊಡ್ತೀವಿ, ಮತ್ತೆ ರಿಪೀಟ್ ಮಾಡ್ತೇವೆ ಅದನ್ನ. ಮತ್ತೆ ಒಳಗಡೆ ಎಲ್ಲ ನೋಡಿ ಸರ್, ಮ್ಯಾಟ್ ಫುಲ್ ಎಲ್ಲ ಕ್ಲೀನ್ ಆಗಿದೆ. ಬಟ್ ಪ್ಯಾಸೆಂಜರ್ದೆಲ್ಲ ಯಾವುದು ಇದುವರೆಗೆ ಕಂಪ್ಲೇಂಟ್ ಇರಲಿಲ್ಲ. ಅಂದ್ರೆ ಎಲ್ಲ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ತುಂಬಾ ಜನ. ಹೌದು, ನಾನು ಆಕ್ಚುಲಿ ನೋಡಿದೆ, ಒಳ್ಳೆ ರೇಟಿಂಗ್ಸ್ ಇದೆ ನಿಮ್ಮ ಬಸ್ಸಿಗೆ. ಬನ್ನಿ ಸರ್, ಮತ್ತೆ ಮುಂದೆಗಡೆ ತೋರಿಸ್ತೇನೆ. ಮತ್ತೆ ನೋಡಿ, ಇದು ಈಗ ಗಾಡಿ ಬಂದು ಹೆಚ್ಚು ದಿನ ಆಗಲಿಲ್ಲ ಸರ್. ಇದು ಒಂದು ಈಗ ಮೊದಲು ಬೇರೆ ಗಾಡಿ ಇದ್ದಿತ್ತು, ಈಗ ಹೊಸ ಗಾಡಿ ಇದು ಬಂದಿದ್ದು 1 year ಆಯ್ತು. ಈಗ ಮತ್ತು ಇನ್ನು ಎಷ್ಟೇ 2 ಗಾಡಿ ಬರ್ತಾ ಇದೆ. ಇದೆ ನಮ್ಮ ಅದು ಸೇಮ್ ಚಂದಾಪುರಕ್ಕೆ ಬರ್ತದೆ. ಅದು AC ಬರ್ತಾ ಇದೆ. ಹೌದು, ಲೈಲ್ಯಾಂಡ್ ಗಾಡಿ ಬರ್ತಾ ಇದೆ. ಸರ್ ಮತ್ತೊಂದು ನೋಡುವ, ಇಷ್ಟೊಂದು ದೊಡ್ಡ ಗಾಡಿಗೆ ನೀವು ಕ್ಲೀನಿಂಗ್ ಹೇಗೆ ಮಾಡ್ತೀರಾ? ಮನೆಗೆ ಟೈಮಿಂಗ್ ಹೇಗೆ ಕೊಡ್ತೀರಾ? ನಿಮ್ಗೆ ಟೈಮಿಂಗ್ ಹೇಗೆ ಕೊಡ್ತೀರಾ? ಅಂದ್ರೆ ಎಷ್ಟು ಟೈಮ್ ತಾಗ್ತದೆ ಒಂದು ಕ್ಲೀನ್ ಮಾಡಿ ಹೇಳಿದ್ರೆ? ಈಗ ಆಕ್ಚುಲಿ ಗಾಡಿ ಕ್ಲೀನ್ ಮಾಡಿ ಹೋಗುದೆಲ್ಲ ತುಂಬಾ ಕಷ್ಟನೇ. ಯಾಕಂದ್ರೆ ಈಗ ಬೆಳಗ್ಗೆ ನಾವು ಒಂದು 6:30-7 ಗಂಟೆ ಕುಂದಾಪುರ ಬರ್ತೀವಿ. ಆಮೇಲೆ ಒಳಗಡೆ ಬೆಡ್ ಕವರ್ ಎಲ್ಲ ತೆಗೆದು ಒಳಗಡೆ ಎಲ್ಲ ಕ್ಲೀನ್ ಮಾಡುವಾಗ ಹೆಚ್ಚು ಕಮ್ಮಿ ಏನಿಲ್ಲ ಒಂದು 45 minutes ಬೇಕಾಗ್ತದೆ. ಆಯ್ತಾ? ಮತ್ತೆ ಇಂಟೀರಿಯರ್ ಎಲ್ಲ ಕ್ಲೀನ್ ಮಾಡುವಾಗ, ಮತ್ತೆ ಈಗ ಅದಾದ ತಕ್ಷಣ ಹೊರಗಡೆ ಕ್ಲೀನ್ ಮಾಡಿ ಇಡೀ ಗಾಡಿ ಫುಲ್ ವಾಶ್ ಆಗಬೇಕು. ಮಿನಿಮಮ್ 1 hour ಬೇಕು. ನಾವು ಒಂದು 7:30-8 ಗಂಟೆಗೆ ಶುರು ಮಾಡಿದ್ರೆ ಸರ್, ಕೆಲಸ ಎಲ್ಲ ಮುಗಿಯುವಾಗ ಒಂದು 11 ಗಂಟೆ ಆಗ್ತದೆ. ನಾವು ಮನೆ ಹೋಗುವ 12 ಗಂಟೆ ಆಗ್ತದೆ. ಆಮೇಲೆ ಊಟ ಮಾಡಿ ಮಲಗೋದು. ಅದಾದ ತಕ್ಷಣ ಮತ್ತೆ ರಿಟರ್ನ್ 5:30 ಗಾಡಿ ಹತ್ರ ಬರಬೇಕು. ಮತ್ತೆ ಗಾಡಿ ಎಲ್ಲ ಕ್ಲೀನ್ ಇದೆ ನೋಡಬೇಕು, ಮತ್ತೆ ಗಾಡಿ ಕೆಲಸ ಏನಿದ್ರೆ ನಾವು ಮಾಡಿಸ್ಬೇಕು. ಎಲ್ಲ ತುಂಬ ಕಷ್ಟ ಇದೆ. ಆವಾಗ ನಮಗೆ ಬೇರೆದಕ್ಕೆ ಟೈಮ್ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಿದ್ದೆ ಸಾಕಾಗುದಿಲ್ಲ. ಏನ್ ಮಾಡು ಸರ್, ಕಷ್ಟ ಪಡ್ಲೇಬೇಕಲ್ಲ. ಹಾಗಾಗಿ ಹಾಗೆ ನಿಜ ಸರ್, ಗ್ರೇಟ್ ಕೆಲಸ. ಯಾಕೆ ಹೇಳಿದ್ರೆ ಕೆಲವರಿಗೆ ಗೊತ್ತಿರುವುದಿಲ್ಲ. ಬಟ್ ಏನಂತ ಹೇಳಿದ್ರೆ ನಮ್ಮ ಇಂಟೆನ್ಷನ್ ಏನಂತ ಹೇಳಿದ್ರೆ ಗಾಡಿ ಕ್ಲೀನ್ ಇರಬೇಕು, ಯಾರು ಇನ್ನೊಬ್ರು ಕಂಪ್ಲೇಂಟ್ ಹೇಳ್ಬಾರ್ದು. ನಮ್ಮ ಗಾಡಿ ಹೇಗಿದೆ ಸರ್, ನೀವು ನೋಡಿದ್ರಲ್ಲ? ಚೆನ್ನಾಗಿದೆ, ಒಳ್ಳೆ. ನಾನು ಸಹ ಟ್ರಾವೆಲ್ ಮಾಡಿದ್ದೆ. ಹೌದಾ? ತುಂಬಾ ಖುಷಿ ಆಯ್ತು. ಮತ್ತೆ ಟೈಮಿಂಗ್ಸ್ ಎಲ್ಲ ಅದೇ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಎಸ್ ಸರ್, ಥ್ಯಾಂಕ್ ಯು. ತುಂಬಾ ಧನ್ಯವಾದ. ಸತ್ತರ್ ಭಾಯ್, ಇವಾಗ ಗಾಡಿಯ ಡ್ರೈವಿಂಗ್ ಬಗ್ಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಗೇರ್ ಯಾವ ಥರ ಶಿಫ್ಟಿಂಗ್ ಮಾಡೋದು, ಸಿಟಿಯಲ್ಲಿ ಯಾವ ಥರ ಯೂಸ್ ಮಾಡ್ತಾರೆ, ಹಾಗೇನೆ ಘಾಟ್ ಸೆಕ್ಷನಲ್ಲಿ ಯಾವ ಥರ ಅಂತ. ಓಕೆ, ನೀವು ಇವಾಗ ಮನೆಯ ಫ್ಯಾಮಿಲಿಗೆ ಹೇಗೆ ಟೈಮ್ ಕೊಡ್ತೀರಾ ಸರ್? ಯಾಕೆ ಹೇಳಿದ್ರೆ ತುಂಬಾ ಬ್ಯುಸಿ ನಿಮ್ಮ ಲೈಫ್. ಅದು ಕರೆಕ್ಟು, ಬಟ್ ಯಾಕಂದ್ರೆ ನಾವು ಕಂಟಿನ್ಯೂ ಇವಾಗ ಡ್ಯೂಟಿ ಮಾಡ್ತಾ ಇಲ್ಲ. ಒಂದು 3 ಟ್ರಿಪ್ಪಿಗೆ 1 ಟ್ರಿಪ್ ರಜೆ ಮಾಡ್ತೀವಿ. ರಜೆ ಇರುತ್ತೆ ಅಂದ್ರೆ ತಿಂಗಳಿಗೆ 4 ರಜೆ, 8 ದಿವಸ ಮನೆಯಲ್ಲಿ. ಓಕೆ, ಮತ್ತೆ 22 ದಿವಸ ರೋಡಲ್ಲಿ. ಹಾಗೆ 1 ದಿವಸ ಡೇ ಬೆಂಗಳೂರಲ್ಲಿ ಮಲ್ಕೊಳ್ತೀವಿ, 1 ದಿವಸ ಡೇ ಮನೆಯಲ್ಲಿ ಮಲ್ಕೊಳ್ತೀವಿ. ಓಕೆ ಸರ್, ಮತ್ತೊಂದು ವೀಕ್ಷಕರಿಗೆ ಗೊತ್ತಿರುವುದಿಲ್ಲ, ಕೆಲವರು ಅಲ್ಲಿ ಡ್ಯೂಟಿ ಆದ ನಂತರ ಎಲ್ಲಿ ಮಲಗ್ತಾರಂತ. ಸೊ ನಿಮ್ಗೆ ಆಕ್ಚುಲಿ ಬಸ್ಸಲ್ಲೇ ಪಾರ್ಕಿಂಗ್ ಅಲ್ಲಿ ದೊಡ್ಡ ಪಾರ್ಕಿಂಗ್ ಅದು, ಅದರಲ್ಲಿ ನಾವು ಬಸ್ಸಲ್ಲೇ ಮಲ್ಗೋದು. ಮತ್ತೆ ಅಲ್ಲಿ ವಾಶ್ರೂಮ್ ಅದು ಇದೆಲ್ಲ ಇದೆ, ಹೋಟೆಲ್. ಅಂದ್ರೆ ಡ್ರೈವರ್ನವರು ಹಾಗೇನಾ? ಆಲ್ಮೋಸ್ಟ್ ಎಲ್ಲ 99% ಅದೇ ತರ. ಅಂದ್ರೆ ಅವರಿಗೆ ರೂಮ್ಸ್ ಎಲ್ಲ ಕೊಡಲ್ಲ ಓನರ್ಸ್? ರೂಮ್ಸ್ ಗೆ ಅಗತ್ಯ ಇರಲ್ಲ, ಇದು ರೂಮ್ ತರನೇ ಇರ್ತದೆ. ಇದು ಒಂಥರ ಯಾವ ರೂಮಿಗೆ ಕಡಿಮೆ ಎಸಿ ರೂಮ್ ಟೈಪ್ ಇರ್ತದಲ್ಲ ಅಲ್ವಾ? ಸ್ವಲ್ಪ ಸೆಕೆಗಾಲದಲ್ಲಿ ಸ್ವಲ್ಪ ಕಷ್ಟ, ಮಧ್ಯಾಹ್ನ ನಂತರ ಮತ್ತೆ ತೊಂದರೆ ಇಲ್ಲ. ಸರ್, ನಿಮಗೆ ನೈಟ್ ಡ್ರೈವಿಂಗ್ ಮಳೆ ಬರಬೇಕಾದ್ರೆ ಘಾಟ್ ಸೆಕ್ಷನ್ ಅಲ್ಲೆಲ್ಲ ಕಷ್ಟ ಆಗಲ್ವಾ? ಇವಾಗ ಚಳಿಗಾಲದಲ್ಲಿ ಮೈನ್ ಪ್ರಾಬ್ಲಮ್ ಫಾಗ್ ಬೀಳ್ತದೆ. ನಮಗೆ ಸಾಧಾರಣ ಸಕಲೇಶ್ಪುರ ಹತ್ತಿದ್ರ ಮೇಲೆ ಹಾಸನ ಹೆಂಡ ತನಕ ಸ್ವಲ್ಪ ಕೇರ್ಫುಲ್ ಆಗಿ ಡ್ರೈವಿಂಗ್ ಮಾಡಿ. ನೀವು ಫಾಗ್ ಲೈಟ್ ಎಲ್ಲ ಯೂಸ್ ಮಾಡ್ತೀರಾ? ಫಾಗ್ ಲೈಟ್ ಅಂದ್ರೆ ನಮ್ದು ಎಲ್ಲೋ ಜಿನ್ ಇರ್ತದೆ, ಬಟ್ ಅದು ಯೂಸ್ ಆಗಲ್ಲ. ನಾವು ಸುಮ್ಮನೆ LED ಹಾಕೊಳ್ಳೋದಿಲ್ಲ, ಯಾಕಂದ್ರೆ ಇನ್ನೊಬ್ಬರಿಗೆ ಉಪದ್ರ ಮಾಡಿ ಬೇಡಲ್ಲ. ಅದಕ್ಕೆ LED ನಾನು ನಮ್ಗೆ ಬಾರುವವರಿಗೆ 2 ವೀಲರಿಗೆಲ್ಲ ಸಡನ್ಲಿ ನಾವು LED ಲೈಟ್ ಕೊಟ್ರೆ, ಈಗ ಬ್ರೈಟ್ ಕೊಟ್ರೆ ಇದಾಗಲ್ಲ. ನಮ್ದ್ರಲ್ಲಿ 4 8 10 ಲೈಟ್ ಇದೆ, ಎಲ್ಲ ಯೂಸ್ ಮಾಡಲ್ಲ ನಾವು. ಖಂಡಿತ ಅಗತ್ಯ ಬಿದ್ದಲ್ಲಿ ಈಗ ಸಕಲೇಶ್ಪುರ ನಂತರ ಡಬಲ್ ರೋಡ್ ಅಲ್ಲಿ ಯೂಸ್ ಮಾಡ್ತೀವಿ. ಹಾಗೆ ಅಂದ್ರೆ ಮಳೆಗಾಲಕ್ಕೆ ಸ್ವಲ್ಪ ಡ್ರೈವಿಂಗ್ ಮಳೆಗಾಲ ಸ್ವಲ್ಪ ಅಂದ್ರೆ
ಡ್ರೈವಿಂಗು ನಮ್ಮೇಲಿರೋದು ಎಲ್ಲ ಟೈಮಲ್ಲಿ ಡ್ರೈವಿಂಗ್ ಕಷ್ಟನೇ. ಮಳೆಗಾಲದಲ್ಲಿ ಅಂದ್ರೆ ಸ್ವಲ್ಪ ಡ್ರೈವಿಂಗ್ ಕೆಲಸ ಹೇಳೋದೇ ಕಷ್ಟ, ರಿಸ್ಕಿ ಕೆಲಸ. ಯಾಕಂದ್ರೆ ಮಮ್ಮತ್ ಜೀವ ಇರ್ತದಲ್ಲ ನಮ್ಮ ಒಟ್ಟಿಗೆ. ಖಂಡಿತ ಸರ್. ನಾವು ನಮ್ಮ ಮನೆಯವ್ರು ಮಾತ್ರ ಅಲ್ಲ, ಎಲ್ಲರೂ ನಮ್ಮ ಮನೆಯವ್ರ ತರ ಎಲ್ಲ ನಮ್ಮ ಮನೆಯವ್ರ ತರ ಮನೆಯವ್ರ ತರ ನೆನ್ಸ್ಕೊಳ್ಬೇಕಾಗುತ್ತೆ. ನಮ್ಮ ಯಾವುದೇ ಟೆನ್ಷನ್ ಇರ್ಲಿ ನಾವು ಕೂಲ್ ಆಗಿರ್ತೀವಿ. ಗಾಡಿ ಮೇಲೆ ತೋರ್ಸಿಕ್ ಆಗೋದಿಲ್ಲ. ಯಾಕಂದ್ರೆ ಈಗ ನಾವು ಒಂದೊಂದ್ಸಲ ನಮಗೆ ಎಷ್ಟೇ ನೀವು ಡೇ ಮಲ್ಕೊಂಡ್ರು ನೈಟಲ್ಲಿ ಒಂದು 4 ರಿಂದ 5 ಗಂಟೆ ನಮಗೆ ನಿದ್ರೆ ಪಂಪರೆಲ್ಲ ಇರ್ತೀವಿ ಆಲ್ಮೋಸ್ಟ್. ಓಕೆ ಓಕೆ ಓಕೆ. ಅವಾಗ ನಾವು ಸ್ವಲ್ಪ ಗಾಡಿ ಎಲ್ಲ ನಿಲ್ಲಿಸಿ ಸ್ವಲ್ಪ ಗಾಡಿಯಿಂದ ಇಳಿದು ಒಂದು ಟೀ ಎಲ್ಲ ಕುಡಿದು ಒಂದು ಫ್ರೆಶ್ ಅಪ್ ಆಗಿ. ಕರೆಕ್ಟ್ ಸರ್. ಒಳ್ಳೆ ನಾವು ರಿಸ್ಕ್ ತಗೊಂಡು ಹೋಗ್ಬಾರ್ದು. ಹೌದೌದು ಖಂಡಿತ. ಯಾಕಂದ್ರೆ ನನ್ನ 1 ಸೆಕೆಂಡಿಂದ ನಿದ್ರೆ ಆಮೇಲೆ 30 ಜನ ನಿದ್ರೆಗೆ ಹೋದ್ರು ಎಷ್ಟು ಆಲ್ಮೋಸ್ಟ್ ಆಕ್ಸಿಡೆಂಟ್ ಯಾರು ಬೇಕಂತ ಯಾವ ಡ್ರೈವರ್ಸ್ಗಳು ಮಾಡೋದು ಅನ್ಎಕ್ಸ್ಪೆಕ್ಟೆಡ್ ಆಗ್ತದೆ ಹಾಗೆ. ಈಗ ನಾವೀಗ ಹೋಗೋರು ಸರಿ ಇರ್ತೀವಿ, ಎದುರುಗಡೆ ಬರುವವರೇ ಆಗಿರ್ತಾರೆ. ಕರೆಕ್ಟ್. ನಾವು ಕರೆಕ್ಟ್ ಇದೆ ಅಂತ ಎನ್ಸ್ಕೊಳ್ತೀವಿ. ಎಸ್ ಸರ್. ಡ್ರೈವರ್ ಆಗೋರು ಈ ಎಲ್ಲ ಪಾಲಿಸಿಯನ್ನು ಫಾಲೋ ಮಾಡಬೇಕು. ಮತ್ತೆ ಮೇನ್ ಏನು ಗೊತ್ತಾ ಡ್ರೈವರ್ಗಳಿಗೆ, ತಾಳ್ಮೆ ಅನ್ನೋದು ಮೇನ್. ಅದು ಹೌದು ಇಂಪಾರ್ಟೆಂಟ್. ಪೇಷನ್ಸ್ ಬೇಕು. ಯಾಕಂದ್ರೆ ಇದ್ರಲ್ಲಿ ಇವಾಗ ನೋಡಿ ಬೆಂಗಳೂರು ಸಿಟಿಯಲ್ಲಂತೂ ನಮಗೆ 2 ಕಣ್ಣಿದ್ರು ಸಾಕಾಗಲ್ಲ, ಇನ್ನೊಂದು 10 ಕಣ್ಣದೇವ್ರು ಕೊಟ್ಟರು ಸಾಕಾಗಲ್ಲ. ಯಾಕಂದ್ರೆ ಬೈಕಿನವರೆಲ್ಲ ಇಲ್ಲೆಲ್ಲ ಬಂದ್ರು ಅಡಿಗೆ ಅಲ್ವಾ. ಕರೆಕ್ಟ್. ಇದು ಗ್ಯಾಪ್ ಇದ್ರೆ ಇದ್ರಲ್ಲಿ ಹೋಗ್ತಿದ್ರೆ ಈ ಕಡೆ ಬಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಸಡನ್ಲಿ ಈಗ ಕೆಲವ್ರು ಏನ್ ಗೊತ್ತಾ, ಇಲ್ಲಿ ತಕೊಂಡ್ಬಂದು ನಿಲ್ಸ್ತಾರೆ ಫ್ರಂಟ್ ಅಲ್ಲಿ, ನಮ್ಗೆ ಅದು ಕಾಣಲ್ಲ, ಮೇಲ್ಗಡೆ ಅವ್ರಿಗೆ ಏನ್ ಗೊತ್ತಾ, ಬಸ್ಸಿನವರಲ್ಲ ಬ್ರೇಕ್ ಇದೆ ಅಂತ ಅವ್ರು ಅನ್ಸ್ಕೊಳ್ಳೋದು. ಖಂಡಿತ ಸರ್. ತುಂಬಾ ರಿಸ್ಕ್ ಇರ್ತದೆ, ಆದ್ರೆ ಎಂತ ಮಾಡ್ಲಿಕ್ಕೆ ಆಗಲ್ಲ. ಕಲ್ತಾಗಿದೆ ನಮ್ ಜೀವನನೇ ವೆಹಿಕಲ್ ಆಗಿದೆ. ಹೌದೌದು. ನಾವು 13 ವರ್ಷದಲ್ಲಿ ವೆಹಿಕಲ್ ಡಿಪಾರ್ಟ್ಮೆಂಟ್ ಹತ್ತಿದವರು. ಅದು ಸ್ಕೂಲಿಗೆ ಹೋಗ್ಲಿಕ್ಕೆಲ್ಲ ಇತ್ತು, ಬಟ್ ಡ್ರೈವಿಂಗ್ ಇದು ಹುಚ್ಚು. ಡ್ರೈವರ್ ಆಗ್ಬೇಕು. ಪರವಾಗಿಲ್ಲ ಸರ್, ಅದು ಸಹ ಒಂದು ಜನಗಳ ಸೇವೆ. ಒಂದು 20ನೇ ವರ್ಷ ರನ್ನಿಂಗ್. ದೇವರ ದಯೆಯಿಂದ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ, ಹಾಗೆ ಹೋಗ್ಲಿ ಅಂತ ನಾವು ಇದು ಮಾಡೋದು. ಆಗ್ಲಿ ಸರ್, ಒಳ್ಳೇದಾಗ್ಲಿ. ನಿಮ್ಮ ಡ್ರೈವಿಂಗ್ ಸಹ ತುಂಬಾ ಖುಷಿ ಇದೆ, ಒಳ್ಳೆ ಡ್ರೈವಿಂಗ್ ಮಾಡ್ತೀರಾ. ನಾನು ನಿಮ್ಮ ಬಸ್ಸಲ್ಲಿ ತುಂಬಾ ಸಲ ಬಂದಿದ್ದೇನೆ ಹಾಗೇನೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಬೆಂಗಳೂರಿಗೆ ಆಯ್ತು, ಬರ್ತೇವೆ. ಬೆಂಗಳೂರಿಗೆ ಇವರೊಟ್ಟಿಗೆ ಬರಬೇಕು. ತುಂಬಾ ಸಾರಿ ಹೇಳ್ತಾ ಇದ್ದಾರೆ. ಆ ಒಂದು ಬ್ಲಾಗ್ ನಾನು ಸ್ಪೆಷಲ್ ಆಗಿ ಹಾಕ್ತೇನೆ. ಉಡುಪಿಯಿಂದ ಬೆಂಗಳೂರಿಗೆ, ಬೆಂಗಳೂರು ಟು ಉಡುಪಿ. ಎಸ್ ಸರ್, ಎಸ್ ಬಾಯ್. ಓಕೆ, ಥ್ಯಾಂಕ್ ಯು.